ಹಾಯ್ ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫಾರ್ ಆಗಿದೆ. ಮತ್ತು ಇಲ್ಲಿ ಕೆಲವು ತರಗತಿಗಳನ್ನು ನಾನು ಮಾಡಿಕೊಟ್ಟಿದ್ದೇನೆ. ಮತ್ತು ಇಲ್ಲಿ ಮತ್ತೆ ಯಾವ ರೀತಿ ಓದಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ. ತುಂಬ ಜನ ಅದನ್ನು ನೋಡ್ತಾ ಇದ್ದೀರಾ, ತುಂಬ ಜನ ಅದಕ್ಕೆ ಕಮೆಂಟ್ಸನ್ನು ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಅಂತ ನಾನು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಮೊದಲನೇದಾಗಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಆ ಒಂದು ವಿಡಿಯೋ ಕೊನೆಯಲ್ಲಿ ಕರೆಂಟ್ ಅಫೇರ್ಸನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಅರೌಂಡ್ 20 ಕ್ವಶನ್ಸ್ ಬರ್ತಿದ್ದಾವೆ. ಕರೆಂಟ್ ಅಫೇರ್ಸ್ನ ಯಾವ ರೀತಿ ನಾವು ಓದ್ಕೋಬೇಕು ಅದರ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಿಂದಿನ ಆ ಒಂದು ಪ್ಲ್ಯಾನ್ ವಿಡಿಯೋ ಅಂದರೆ ಸ್ಟಡಿ ಪ್ಲ್ಯಾನ್ ವಿಡಿಯೋ ಅಂತ ಮಾಡಿದ್ದೆ. ಆ ವಿಡಿಯೋ ಯಾರು ನೋಡಿಲ್ಲ, ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ, ಮತ್ತು ಇಲ್ಲಿ ನಮ್ಮ ಒಂದು ಹೋಮ್ ಪೇಜಲ್ಲಿ ಇರುತ್ತೆ. ಓಕೆನಾ, ಎಲ್ಲರೂ ಕೂಡ ಹೋಗಿ ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ, ನಿಮಗೆ ಯೂಸ್ ಆಗುತ್ತೆ ಅದು. ಓಕೆನಾ, ಮೇಯ್ನು ಪೊಲೀಸ್ ಕಾನ್ಸ್ಟೇಬಲ್ ವಿತಿನ್ 50 ಡೇಸ್ ಯಾವ ರೀತಿ ಓದಬೇಕು, ಏನನ್ನು ಓದಬೇಕು. ಮೊದಲನೇದಾಗಿ ವಿತಿನ್ 15 ಮಿನಿಟ್ಸಲ್ಲಿ ಹೇಳಿದ್ದೇನೆ. 15 ನಿಮಿಷ, 10ರಿಂದ 15 ನಿಮಿಷ 2x ಇಟ್ಕೊಂಡು ನೋಡಿದರೆ ಒಂದು 5 ಮಿನಿಟ್ಸ್ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಏನೇನು ಓದಬೇಕಂತ. ಒಂದ್ಸಲಿ ನೋಡಿ. ಓಕೆನಾ, ಒಂದ್ಸಲಿ ನೋಡಿದ ಮೇಲೆ ನೀವು ಈ ವಿಡಿಯೋನ ನೋಡ್ಬೋದು. ಇದರಲ್ಲಿ ನಾನು ಕ್ಲಿಯರ್ ಕಟ್ಟಾಗಿ ಕರೆಂಟ್ ಅಫೇರ್ಸ್ಗೆ ಏನು ಓದಬೇಕು ಅಂತ ಹೇಳ್ತೇನೆ. ನೋಡಿ ವಿದ್ಯಾರ್ಥಿಗಳು, 2 ತಿಂಗಳಿನಲ್ಲಿ ಅರೌಂಡ್ ಇಲ್ಲಿ 20 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಬರುತ್ತೆ ಅಂತ ಅಂದ್ಕೊಂಡ್ರೂ ಕೂಡ, ಅಂದರೆ ಕಳೆದ ಒಂದು ಪೇಪರ್ಸ್ಗಳನ್ನ ನೋಡಿದರೆ ಅರೌಂಡ್ ಮೋರ್ ದ್ಯಾನ್ 15 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಪಕ್ಕಾ ಬರುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ಗೂ ಪಕ್ಕಾ ಬರುತ್ತೆ. ಮೆಂಟಲ್ ಎಬಿಲಿಟಿ ಅರೌಂಡ್ ಮಿನಿಮಮ್ 10 ಕ್ವಶನ್ಸ್ ಇರುತ್ತೆ. ಅದನ್ನು ಕೂಡ ಕರೆಕ್ಟಾಗಿ ಏನು ಮಾಡಿ ಅಂತ ಅಂದರೆ ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಹೋಗಿ, ನಿಮಗೆ ಯೂಸ್ ಆಗುತ್ತೆ. ಮೆಂಟಲ್ ಎಬಿಲಿಟಿ ನಮ್ಮ ಒಂದು ತರಗತಿಯಲ್ಲೂ ಕೂಡ ಕೆಲವು ಮೆಂಟಲ್ ಎಬಿಲಿಟಿ ಕ್ಲಾಸಸ್ಗಳಿದ್ದಾವೆ, ಅದನ್ನು ಕೂಡ ನೋಡ್ಬೋದು. ಅದಿಲ್ಲ ಅಂತಂದರೆ ತುಂಬ ಜನ ಯೂಟ್ಯೂಬ್ ಕ್ಲಾಸ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಈಶ್ವರ್ಗಿರಿ ಸರ್ ಇದ್ದಾರೆ, ಅವ್ರದ್ದು ಕೂಡ ನೀವು ಏನು ಮಾಡ್ಬೋದು, ಮೆಂಟಲ್ ಎಬಿಲಿಟಿ ನೋಡ್ಬೋದು. ಓಕೆನಾ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ GKಗೆ ಸಂಬಂಧಪಟ್ಟಂತೆ ಒಂದು ಪ್ಲೇಲಿಸ್ಟ್ ನಾನು ಆಲ್ರೆಡಿ ಮಾಡಿದ್ದೇನೆ. ಆ ಒಂದು ಪ್ಲೇಲಿಸ್ಟಲ್ಲಿ GKಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೇನೆ. ಅದನ್ನು ಕೂಡ ನೀವು ಕಂಪ್ಲೀಟ್ ಮಾಡ್ಕೊಂಬಿಡಿ. ಕಂಪ್ಲೀಟ್ ಮಾಡಿದರೆ ಅಲ್ಲಿಂದ ನಿಮಗೆ ಮಿನಿಮಮ್ ಒಂದು 10 to 20 ಕ್ವಶನ್ಸ್ ಅಲ್ಲಿಂದ ಬರುವಂಥ ಸಾಧ್ಯತೆ ಇದೆ. ಓಕೆನಾ, ಎಲ್ಲ ಪ್ರೀವಿಯಸ್ ಇಯರ್ ಬೇಸ್ಡ್ ಇಟ್ಕೊಂಡು ನಾನು ಆ ಒಂದು ಪ್ರಶ್ನೆಗಳನ್ನು ಫ್ರೇಮ್ ಮಾಡಿದ್ದೇನೆ. ಅದನ್ನು ಕೂಡ ನೋಡಿ, ಅದು ಕೂಡ ನಿಮಗೇನಾಗುತ್ತೆ, ಯೂಸ್ ಆಗುತ್ತೆ. KEA ಪರೀಕ್ಷೆಗಳು 2025-26 ಅಂತ ಒಂದಿದೆ, ಮತ್ತು ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ 2026 ಅಂತಲೇ ಒಂದು ಪ್ಲೇಲಿಸ್ಟ್ ಇದೆ, ಹಿಸ್ಟ್ರಿ ಅಂತ. ಅದನ್ನು ಕೂಡ ಸಂಪೂರ್ಣವಾಗಿ ನೋಡಿ, ನಿಮಗೆ ಯೂಸ್ ಆಗುತ್ತೆ ಅದು ಕೂಡ. ಈಗ ಕರೆಂಟ್ ಅಫೇರ್ಸ್ಗೆ ನಾವು ಬರೋದಾದರೆ, ಕರೆಂಟ್ ಅಫೇರ್ಸ್ಗೆ ಮೇಯ್ನು ನೀವು 50 ದಿನದಲ್ಲಿ ನೀವು ಮ್ಯಾಗ್ಝಿನ್ಸ್ಗಳನ್ನ ಸ್ಪರ್ಧಾ ವಿಜೇತ ಆಯಿತು ಅಥವಾ ಕೇರ್ ಇಂಡಿಯಾ ಆಯಿತು, ಬೇರೆ ಬೇರೆ ಮ್ಯಾಗ್ಝಿನ್ಸ್ನ ತೆಗೆದುಕೊಂಡು ಇಟ್ಕೊಂಡ್ಬಿಟ್ರೆ ಬರೀ ಮ್ಯಾಗ್ಝಿನ್ ಓದೋಕ್ಕೆ ಮಿನಿಮಮ್ 15 to 20 ಡೇಸ್ ಬೇಕು. ಅದು ಮಿನಿಮಮ್ ಒಂದು 4 ಮಂತ್ಸ್ದು ಮ್ಯಾಗ್ಝಿನ್ ಓದೋಕ್ಕೆ, ಬರೀ ನಾನು ಮ್ಯಾಗ್ಝಿನೇ ಓದ್ತೀನಿ ಸರ್ ಅಂತ ಅನ್ನೋಕ್ಕೆ 20 ಡೇಸ್ ಬೇಕು. ಬೇರೆ ಸಬ್ಜೆಕ್ಟ್ಸ್ ಯಾವಾಗ ಓದ್ತೀರಾ? ಅದಕ್ಕಾಗಿ ನಾನೇನು ಮಾಡಿದ್ದೇನೆ ನಿಮಗೆ ಅಂತಲೇ ಮೇಯ್ನ್ ಇಂಪಾರ್ಟೆಂಟ್ ನಿಮಗೆ ಕರೆಂಟ್ ಅಫೇರ್ಸ್ ಯಾವ ರೀತಿ ಮಾಡಬೇಕು ಅಂತ ಅಂದರೆ 100% ಬರ್ತಕ್ಕಂಥ 20 ಪ್ರಶ್ನೆಗಳನ್ನು ನಾನು ಏನು ಮಾಡ್ತೇನೆ, ಪಕ್ಕ ಹಾಕೇ ಬರ್ತೇನೆ ಅಂತಕ್ಕಂಥದ್ದು ಅದು ದಡ್ಡತನ ಅದು. ಓಕೆನಾ, 20 ಪ್ರಶ್ನೆಗಳಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಒಂದು 12ರಿಂದ 15 ಕ್ವಶನ್ಸ್ ಹಾಕಿದ್ರೂ ಕೂಡ 5 ಕ್ವಶನ್ಸ್ ಹೋದರೂ ಕೂಡ ಅದು ಏನಪ್ಪ ಅಂತ ಅಂದರೆ ಜಾಣತನ ಅಂತ ಕರೀತಾರೆ. ಓಕೆನಾ, ಕರೆಂಟ್ ಅಫೇರ್ಸ್ನ ಈ ರೀತಿಯಾಗಿ ಓದಬೇಕು. ಕರೆಂಟ್ ಅಫೇರ್ಸ್ ನಾನು 20 ಕ್ವಶನ್ಸಲ್ಲಿ 20 ಕ್ವಶನ್ಸನ್ನು ಕೂಡ ಮಾಡ್ತೀನಿ ಅಂತಕ್ಕಂಥದ್ದು ಅದು ದೊಡ್ಡತನ. ಓಕೆನಾ, ಇದು ನಾನು ಮೊದಲನೇದಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ, ಈಗ ಕರೆಂಟ್ ಅಫೇರ್ಸ್ಗಾಗಿ ನಾನು ಈಗಾಗಲೇ ಇಲ್ಲೊಂದು ಸ್ಲೈಡನ್ನು ತೋರಿಸಿರ್ತೇನೆ, ನೀವು ನೋಡ್ಬೋದು. ಮಿನಿಮಮ್ 6 ಮಂತ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನಾನು ನಮ್ಮ ಒಂದು ಚಾನಲಲ್ಲಿ ಮೊದಲಿಂದನೇ ಕೊಡ್ತಾ ಹೋಗ್ತಾ ಇದ್ದೇನೆ. ಇದು ಈಗಲೂ ಕೂಡ ಕೊಡ್ತಿದೆ. ತುಂಬ ಜನ ವಿದ್ಯಾರ್ಥಿಗಳು ಅದನ್ನು ತೊಗೊಂಡಿದ್ದಾರೆ, ಅದರ ಒಂದು ಪ್ರತಿಫಲವನ್ನು ಅಥವಾ ಅದರ ಒಂದು ಯೂಸನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನೂ ಯಾರ್ಯಾರು ತೊಗೊಂಡಿಲ್ಲ ಅದನ್ನು ತೊಗೊಳ್ಳಿ. ಮೇ ತಿಂಗಳ ತನಕ, ಡಿಸೆಂಬರಿಂದ ಹಿಡಿದು ಮೇ ತಿಂಗಳ ತನಕ ಈಗಾಗಲೇ PDF ರೆಡಿ ಇದೆ. ಇಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ತೋರಿಸ್ತಿದ್ದೀನಿ, ಆ ಒಂದು ಸ್ಕ್ರೀನ್ಶಾಟಲ್ಲಿ ನೋಡ್ಕೊಂಬಿಡಿ. ಓಕೆನಾ, ನೆಕ್ಸ್ಟು ಅದಾದ ಬಳಿಕ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ GK ಬ್ಯಾಚ್. ನೋಡಿ ವಿದ್ಯಾರ್ಥಿಗಳಿಗೆ, GK ಬ್ಯಾಚ್ಗಾಗಿ ನಾನೇನಪ್ಪ ಮಾಡಿದ್ದೇನೆ ಅಂತ ಅಂದರೆ, ತುಂಬ ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ರು, GK ಬ್ಯಾಚ್ಗಳಿಗಾಗಿ ನಾನು ಹಿಸ್ಟ್ರಿ ಸಪ್ರೇಟಾಗಿ ಕೊಡ್ತಾಯಿದ್ದೆ, ಪೊಲಿಟಿಕಲ್ ಸೈನ್ಸ್ ಸಪ್ರೇಟಾಗಿ ಕೊಡ್ತಾಯಿದ್ದೆ, ಮತ್ತು ಇಲ್ಲಿ ಜಿಯೋಗ್ರಫಿ ಸಪ್ರೇಟಾಗಿ ಕೊಡ್ತಾಯಿದ್ದೆ. ಈ ರೀತಿಯಾಗಿ ಕೊಡ್ತಾಯಿದ್ದೆ. ಬರೀ ಒಂದೇ ಒಂದು ಮಾಡಿ ಸರ್, ಒಂದೇ ಇದರಲ್ಲಿ ನಮಗೆ ಸಂಪೂರ್ಣವಾಗಿ GK ಸಂಪೂರ್ಣ PDF ಬೇಕು, GK PDF ಬೇಕು. ಆ ಒಂದು PDF ಓದಿದರೆ ಸಾಕು, ನಮಗೆ ಯಾವ ಪ್ರಶ್ನೆಯೂ ಕೂಡ ಮಿಸ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಇತಿಹಾಸ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ ಆಗಿರ್ಬೋದು. ಮೆಂಟಲ್ ಎಬಿಲಿಟಿ ಇರೋದಿಲ್ಲ. ಮೆಂಟಲ್ ಎಬಿಲಿಟಿ ನಾನು ಆಗಲೇ ಹೇಳಿದೆ. ಬೇರೆ ಸರ್ಸ್ಗಳನ್ನ ಯಾರ್ದಾದ್ರೂ ಯೂಟ್ಯೂಬ್ ಚಾನಲಲ್ಲಿ ಸ್ವಲ್ಪ ವಿಡಿಯೋಸ್ಗಳನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಇಷ್ಟನ್ನು ಮೊದಲು ಮಾಡ್ಕೊಂಬಿಡಿ. ನೆಕ್ಸ್ಟ್ ಇಲ್ಲಿ ಈಗಾಗಲೇ ನಾನು ಹೇಳಿದ ಪ್ರಕಾರ ಈ ಒಂದು GKಗೆ ಸಂಬಂಧಪಟ್ಟಂತೆ ಇನ್ನೊಂದು ಏನು ಮಾಡಿದ್ದೇನೆ ಅಂತ ಅಂದರೆ, ನಿಮಗೆ
ಜಾಸ್ತಿ ನಿಮಗೆ ಇದು ಕೂಡ ಮಾಡಿಲ್ಲ. ಅರೌಂಡ್ ನಾವು ಎಷ್ಟು ಕೊಡ್ತಾ ಇದ್ವಿ ಆ ಒಂದು GK ಬ್ಯಾಚಿಗೆ ಅಂತ ಅಂದರೆ 699 ರೂಪೀಸ್ ಇಡ್ತಾ ಇದ್ವಿ. ಬಟ್ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇಲ್ಲಿ ಈಗ ವಿತಿನ್ 50 ಡೇಸಲ್ಲಿ ವಿತಿನ್ 50 ದಿನದಲ್ಲಿ ಓದೋದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ GK PDF ಅಲ್ಲಿ ನಾವೇನು ಕೊಟ್ಟಿದ್ದೇವೆ ಇದು ಮಾಡಿದ್ದೇವೆ. ಅದಕ್ಕಾಗಿ ನಾನೇನು ಮಾಡ್ತಿದ್ದೇನೆ, ಎಲ್ಲವೂ ಕೂಡ ಹಿಸ್ಟ್ರಿ ಆಯಿತು, ಪೊಲಿಟಿಕಲ್ ಸೈನ್ಸ್ ಆಯಿತು, ಪೊಲಿಟಿಕಲ್ ಸೈನ್ಸ್ ಆಯಿತು, ಮತ್ತು ಇಲ್ಲಿ ಜಿಯೋಗ್ರಫಿ ಆಯಿತು, ಮತ್ತು ಇಲ್ಲಿ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಆಯಿತು, ಮತ್ತು ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದಾಯಿತು, ಮತ್ತು ಇಲ್ಲಿ ಕರೆಂಟ್ ಅಫೇರ್ಸ್ ನಾನು ಈಗಾಗಲೇ ಹೇಳಿದೆ, ಬೇರೆ ಒಂದು ಸ್ಲೈಡ್ ಕೊಟ್ಟಿರ್ತೇನೆ, ಅಲ್ಲಿ ನೀವು ಏನು ಮಾಡಿ ಅಂತ ಅಂದರೆ 6 ಮಂತ್ಸ್ ಕರೆಂಟ್ ಅಫೇರ್ಸ್ ತೊಗೊಳ್ಳಿ. 5 ಸಬ್ಜೆಕ್ಟ್ಗಳು ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ವಿತ್ ಕರ್ನಾಟಕ ಇತಿಹಾಸ ಕೂಡಿಕೊಂಡು. ನೋಡಿ ವಿದ್ಯಾರ್ಥಿಗಳಿಗೆ ಇತಿಹಾಸದಿಂದ ತುಂಬ ಕ್ವಶನ್ಸ್ ಬರ್ತಾ ಇದ್ದಾವೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಇತಿಹಾಸದಿಂದ ಮಿನಿಮಮ್ 15 ಕ್ವಶನ್ಸ್ ಬರುತ್ತೆ ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ. ನೀವು ಬೇಕಾದರೆ ಎಕ್ಸಾಮ್ ಆದಮೇಲೆ ನಾನು ಏನು ಹೇಳಿದ್ದೆ ಅಂತ ನೀವು ನೋಡಿ ಬೇಕಾದರೆ ಹೇಳ್ಬೋದು. 15 ಕ್ವಶನ್ಸ್ ಬರುತ್ತೆ. ಅವೆಲ್ಲವೂ ಕೂಡ ನೋಟ್ಸನ್ನು ಒಂದೇ ಕಡೆ ಕೊಡ್ತಾ ಇದ್ದೇನೆ. ಅದಕ್ಕಾಗಿ ಪ್ರೈಸ್ ಎಷ್ಟು ಇಡ್ತಾ ಇದ್ದೇನೆ ಅಂತ ಅಂದರೆ ನಿಮಗೆ 451 ರೂಪಾಯಿ ಇಟ್ಟಿದ್ದೇನೆ. ಓಕೆನಾ, ತುಂಬ ಜನ ತೊಗೊಂಡಿದ್ದಾರೆ ಕೂಡ ಇದನ್ನು. 451 ರೂಪಾಯಿ ಇಟ್ಟಿದ್ದೇನೆ. ಅದನ್ನು ಕೂಡ ನಾನು ಇಲ್ಲಿ ಸ್ಲೈಡ್ ಮೇಲೆ ತೋರಿಸ್ತೇನೆ. ಈ ಒಂದು ಬ್ಯಾಚನ್ನು ತೊಗೊಳ್ಳಿ. ನಿಮಗೆ ಸಂಪೂರ್ಣವಾಗಿ ಇರ್ತಕ್ಕಂಥ ಒಂದು GKಗೆ ಸಂಬಂಧಪಟ್ಟಂತೆ 50 ಡೇಸಲ್ಲಿ ಏನೇನು ಓದಬೇಕು ಸಂಪೂರ್ಣ ಮ್ಯಾಕ್ಸಿಮಮ್ ಕೊಟ್ಟಿದ್ದೇನೆ. ನಿಮಗೆ ಇಷ್ಟನ್ನು ಓದಿ ಕರೆಂಟ್ ಅಫೇರ್ಸನ್ನು ಮಾಡಿಕೊಂಡ್ರೆ ಸಾಕು. ನಿಮಗೆ 70 to 75 ಕ್ವಶನ್ಸ್ ಮಾರ್ಕ್ಸ್ ಇದೆ, ಈಸಿಯಾಗಿ ಬರುತ್ತೆ. ಕಳೆದ ವಿಡಿಯೋಗಳು ಕೂಡ ನಾನು ಹೇಳಿದ್ದೆ ಯಾವ ರೀತಿ ಓದಬೇಕು ಅಂತ. ಕಳೆದ ವಿಡಿಯೋನ ನೋಡಿಕೊಂಡು ಇವತ್ತಿನ ವಿಡಿಯೋಗೆ ಬಂದಿದ್ದೀರಾ ಅವರೆಲ್ಲರಿಗೂ ಕೂಡ ಇದನ್ನು ಮಾಡೋದಕ್ಕೆ ನಾನು ಹೇಳ್ತೇನೆ. GK ಬ್ಯಾಚನ್ನು ತೊಗೊಳ್ಳಿ. ನೆಕ್ಸ್ಟ್ ಓದಾದ ಬಳಿಕ ಕರೆಂಟ್ ಅಫೇರ್ಸ್ ಎರಡೂ ಕೂಡಿದರೆ ನಿಮಗೆ ಒಂದು 500 ಆಗ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಸ್ಯಾಲ್ರಿ ನೋಡ್ಬೋದು ನೀವು. 35 to 40,000 ಸ್ಯಾಲ್ರಿ ಇದೆ. 37ಇಂದನೇ ಇದೆ. ಓಕೆನಾ, 37ಇಂದ ಸ್ಯಾಲ್ರಿ ಇದೆ. ನೀವೇನಾದರೂ 500 ರೂಪಾಯಿ ನೀವು ಸ್ಪೆಂಡ್ ಮಾಡಿಲ್ಲ ವಿತಿನ್ 50 ಡೇಸ್ ಒಳಗೆ ಓದೋದಕ್ಕೆ ಅಂತ ಅಂದರೆ ಮತ್ತೇನು ಮಾಡ್ತೀರಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನೇನು ಜಾಸ್ತಿ ಅಮೌಂಟನ್ನು ಕೂಡ ನಾನು ಬೇರೆ ಕೋಚಿಂಗ್ ಸೆಂಟರ್ಸ್ಗಳ ರೀತಿಯಲ್ಲಿ ತೆಗೆದುಕೊಳ್ತಾ ಇಲ್ಲ. 50 ಡೇಸಲ್ಲಿ ಎಷ್ಟು ಬೇಕೋ ಅದನ್ನು ಕೊಡೋದಕ್ಕೆ ನಮ್ಮ ಒಂದು ಕೈಯಿಂದ ಏನಾಗುತ್ತೋ ಅದನ್ನು ನಾವು ಮಾಡ್ತಾಯಿದ್ದೇವೆ. ಓಕೆನಾ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನಿಮಗೇನಾದರೂ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಸ್ವಲ್ಪನಾದರೂ ಆಯಿತು ಅಂತ ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಹಾಕಿದ್ದೇನೆ. ಟೆಲಿಗ್ರಾಮ್ನ ಜಾಯಿನ್ ಆದ ನಂತರ ನೀವು ನಮಗೆ ಡೈರೆಕ್ಟಾಗಿ ಅಲ್ಲಿ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಏನಾದರೂ ಡೌಟ್ ಇತ್ತಪ್ಪ ಅಂತಾರೆ ಡೈರೆಕ್ಟಾಗಿ ನಾನು ID ಕೊಟ್ಟಿದ್ದೇನೆ, ಟೆಲಿಗ್ರಾಮ್ ID, ಅಲ್ಲಿ ಮೆಸೇಜ್ ಹಾಕಿ. ಓಕೆನಾ, ಇವತ್ತಿನ ವಿಡಿಯೋನ ಮುಗಿಸ್ತೀನಿ.